ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೌಲ್ಯ ಗೌಡವ್ಲ ಹಳ್ಳಿಗೆ ಹೋಗ್ತಾ ಇದ್ದೀವಿ. ಯಾವ ಹಳ್ಳಿಗೆ ಅಂದರೆ ಗಾರ್ನಿ ಅಂತ ಒಂದು ಹಳ್ಳಿ. ಗೈಸ್, ನಾವು ಫೈನಲಿ ಗಾರ್ನಿಗೆ ಬಂದ್ವಿ. ಇವಾಗ ಸಿಂಫೋನಿ ಆಫ್ ಸ್ಟೋನ್ಸಿಗೆ ಹೋಗ್ತಿದ್ದೀವಿ. ಸ್ಟೋನ್ಸ್ ತೋಡ್ಸಕ್ಕೆ ನಿಮಗೆ ಹಾಗೆ ನಡ್ಕೊಂಡು ಹೋಗ್ತಿದ್ವಿ ಗೈಸ್. ಇಲ್ಲೊಂದು ಪ್ಲೇ ಗ್ರೌಂಡ್ ಕಾಣಿಸ್ತು ನೋಡಿ ಗೈಸ್. ಎಲ್ಲ ಜಿಮ್ ಮೆಟೀರಿಯಲ್ಸ್, ಒಂದು ಬಾಸ್ಕೆಟ್ ಬಾಲ್ ಕೋರ್ಟ್ ಎಲ್ಲ. ಗೈಸ್, ಏನೇನೋ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಬಟ್ ಇದೆಲ್ಲ ಡೆವಲಪ್ ಆಗೋಕ್ಕೆ ಲೈಕ್ ಎರೆವನ್ ಥರ ಆಗೋಕ್ಕೆ ತುಂಬ ವರ್ಷಗಳು ಬೇಕಾಗ್ಬೋದು ಅನ್ಸುತ್ತೆ ನನ್ನ ಪ್ರಕಾರ. ರೋಡ್ಸ್ ಇರ್ಬೋದು, ಇಲ್ಲೆಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ ಇರ್ಬೋದು, ತುಂಬ ಚೆನ್ನಾಗಿದೆ. ಬಟ್ ಅದೇ ಎರೆವನ್ ನಮ್ಮ ಬೆಂಗಳೂರು ಥರ, ಇದೆಲ್ಲ ನಮ್ಮ ಹಳ್ಳಿಗಳ ಥರ ಆ ಥರ ಆಗುತ್ತೆ ನೋಡಿ ಗೈಸ್. ಆರ್ಸ್ ಇದೆ ಇಲ್ಲಿ. ಇಷ್ಟೊಂದಿದೆ. ವಿ ಹ್ಯಾವ್ 3 horses here. ಇದು ಹಸು ಎಲ್ಲ ಇರುತ್ತೆ ಅನ್ಸುತ್ತೆ. ನಾನು ಎರೆವನಲ್ಲಿ ಏನೋ ನೋಡಿದೆ ಇಲ್ಲಿ ಲೈಕ್ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗಲ್ಲ. ಇದೆಲ್ಲ ನೋಡಿದಾಗಲ್ಲ. ಎರೆವನಲ್ಲಿ ಸೀರಿಯಸ್ಲಿ ಯು ಕಾಂಟ್ ಇವನ್ ಫೈಂಡ್ ಅ ಸಿಂಗಲ್ ಕೌ ಇನ್ ಎರೆವನ್. ಅದು ಮೀಟ್ ಕಾಣುತ್ತೆ ಬಟ್ ನಾಟ್ ಅ ರಿಯಲ್ ಒನ್. ಹಾಯ್, ಬ್ಯಾರ್ ಇಸ್ ದಿಸ್? ಮೈ ಸೆಲ್ಫ್ ಮೌಲ್ಯ. ನಾವು ಸ್ಟೋನ್ ಆಫ್ ಸಿಂಫನಿಗೆ ನಡ್ಕೊಂಡು ಹೋಗ್ತಿದ್ದೀವಿ. ಬಿಕಾಸ್ ಯಾವ್ದು ಬಸ್ ಬರುತ್ತೆ ಅಂತ ಗೊತ್ತಿಲ್ಲ, ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಈಗ ಎಲ್ಲನೂ ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ ಅಂತ ನಡ್ಕೊಂಡು ಹೋಗ್ತಿದ್ವಿ. ಇಲ್ಲಿ ನಮಗೆ ಇದು ಸಿಕ್ತು ಗೈಸ್, ಯಾವುದೋ ಒಂದು ಚರ್ಚು. ಆ್ಯಂಡ್ ಇಲ್ಲೆಲ್ಲ ಲೈಕ್ ಆ್ಯಪಲ್ ಟ್ರೀಸ್ ಎಲ್ಲ ಇದೆ. ಈ ರೀತಿ ತೋರಿಸ್ತೀನಿ ಕಳಿ ಬಾರೆ ನಾಟಿ ಕಳಿ. ಆ್ಯಂಡ್ ದಿಸ್ ಇಸ್ ಅ ಚರ್ಚ್ ಐ ಸೈಡ್ ಯು ಅಬೌಟ್. ಸೊ ನಾವು ಚರ್ಚ್ ಒಳಗಡೆ ಹೋಗಿ ಬರೋಣ ಅಂತ ಹೋಗ್ತಿದ್ದೀವಿ. ಕಕ್ಕ. ಆ್ಯಂಡ್ ಇದು ಕ್ಯಾಂಡಲ್ ತೊಗೊಳೋಕ್ಕೆ ಇದಿಟ್ಟಿದ್ದಾರೆ. ನಾವು ಕ್ಯಾಂಡಲ್ ತೊಗೊಂಡು ಇಲ್ಲಿ ದುಡ್ಡು ಹಾಕ್ಬಿಟ್ಟು ಹೋಗ್ಬೋದು. ಅಲ್ಲಿ ನೋಡಿ ಗೈಸ್, ಆ್ಯಪಲ್ ಟ್ರೀಸ್. ಬಟ್ ನಾಯಿದೆ, ಹೋಗೋಕ್ಕಾಗ್ತಿಲ್ಲ. ಆ್ಯಪಲ್ಸ್ ಇದೆ ಫುಲ್. ಆ್ಯಂಡ್ ಇದು ಫುಲ್ಲು ಲೈಕ್ ಸ್ಲೋಪ್ ಇದೆ ಗೈಸ್. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತಿದ್ದೀವಿ ಅಂತ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ. ಹತ್ತಬೇಕಾದ್ರೆ ಇರೋದು ಮಜಾ. ಈಗ ಅಂತೂ ಪಕ್ಕ ಹಳ್ಳಿಗೆ ಬಂದಿದ್ದೀನಿ ಅನಿಸ್ತೈತೆ. ಬಂದಿರೋದು ಹಳ್ಳಿಗೆ. ಫುಲ್ ಹೆಂಗಿದೆ ಗೊತ್ತಾ ಗೈಸ್, ಫುಲ್ ನೀರು. ಆಮೇಲೆ ಇದು ಹೆಂಗಿದೆ ಅಂದರೆ ಫುಲ್ ಘಾಟ್ ಸೆಕ್ಷನ್ ಥರ ಇದೆ ಆ್ಯಕ್ಚುಲಿ. ಕೃತಿ, ನೀನು ಅನಿಸಿಕೆ ಹೇಳ್ಬಾ. ವೆಯ್ಟ್ ಮುಂದೆ ಬರ್ತೀನಿ. ಲಾಸ್ಟಲ್ಲಿ ಹೇಳ್ತೀನಿ, ಟ್ರಿಪ್ ಮುಗ್ದಾದ್ಮೇಲೆ. ಇವಾಗ ಇಷ್ಟು ನೋಡಿದೆ ಅಲ್ವಾ, ಏನು ಅನಿಸ್ತು? ಖುಷಿ ಆಗ್ತದೆ, ಪೀಸ್ ಸಿಗ್ತದೆ. ಯಾರು ಕರ್ಕೊಬಂದಿದ್ದು? ನಾನು ಒಪ್ಪಿದ್ದಕ್ಕೆ ನೀನು ಬಂದಿದ್ದು. ಇಲ್ಲ, ಯಾರು ಬಂದಿದ್ದಾರೋ ನಾನು ಇವತ್ತು ಬರ್ತಿದ್ದೆ, ವ್ಲಾಗ್ ಮಾಡ್ತಿದ್ದೆ ಎಲ್ಲ ಗಾಯ್ಸ್. ಸೊ ಫೈನಲಿ ಗಾಯ್ಸ್ ಬಂದ್ವಿ ಸ್ಟೋನ್ ಆಫ್ ಸಿಂಫನಿಗೆ. ಅಮ್ಮ ಕಾಲು ಸಖತ್ ನೋವ್ತಿದೆ. ಬಿಕಾಸ್ ತುಂಬ ಸ್ಲೋಪ್ ಇತ್ತು ಅದು ಬರಬೇಕಾದ್ರೆ. ಇವಾಗ ಹತ್ತಬೇಕಾದ್ರೆ ಯಾವ ಥರ ನೋವುತ್ತೆ ನೋಡೋಣ. ಇಲ್ಲಿ ಯಾವುದು ಬಸ್ ಸ್ಟ್ಯಾಂಡ್ಸೇ ಇಲ್ಲ ಗೈಸ್. ಬಸ್ ಅಂತ ಸಿಂಬಲೇ ಹಾಕಿಲ್ಲ. ಇಂಚ್ ಕಾನ್. ಹಾಂ, ಇಂಚ್ ಕಾನ್. ಹಾಂ ಹಾಂ. ವೈನ್. ಹಾಂ, ಓಕೆ. 100-200 ಮಾತೇ ಇಲ್ಲ. ಗಾರ್ನಿಯಿಂದ ಇವಾಗ ಸ್ಟೋನ್ಸ್ ಆಫ್ ಸಿಂಫನಿಗೆ ಬಂದಿದ್ದೀವಿ. ಸೊ ನಾನು ಹೇಳ್ದಂಗೆ ಸ್ಟೋನ್ದು ಸ್ಟ್ರಕ್ಚರೇ ಡಿಫ್ರೆನ್ಸ್ ಇರುತ್ತೆ. ಸೊ ನೀವು ನೋಡ್ಬೋದು ಹೇಗಿದೆ ಅಂತ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಸೀರಿಯಸ್ಲಿ ಇವಾಗ ಲೈಕ್ ಹೊರಗಡೆ ಬಂದಾಗ ಇವಾಗಿರೋ ಪೀಸ್ ಮೈಂಡ್ ನಮ್ಗೆ ನಿಜವಾಗ್ಲೂ ಇರೋಲ್ಲ ಯಾವಾಗಲೂ. ಬಟ್ ತುಂಬಾ ಇಷ್ಟ ಆಗ್ತಿದೆ. ನನಗಂತೂ ಖುಷಿ ಆಗ್ತಿದೆ ಗೈಸ್. ಇಲ್ಲಿ ನೋಡಿ ಸ್ಟ್ರಕ್ಚರ್ಸ್ ಹೇಗಿದೆ ಅಂತ. ಇದೆಲ್ಲ ವಾಲ್ಕನೋ ಡಿಸ್ಟ್ರಪ್ಷನಿಂದ ಆಗಿದೆ. ಸೊ ಟೋಟಲಿ ಬರುತ್ತೆ. ನಾವು ಎಲ್ಲಿ ಹೋಗ್ತೀವಲ್ಲಿ ಬಿಸಿಲು ಬರ್ತಿದೆ. ಈಗ ಅಂದರೆ ಸ್ವಲ್ಪ ಬಿಸಿಲು ಇಷ್ಟ ಇರಬೇಕು, ಬಿಸಿಲು ಜಾಸ್ತಿ ಇರಬೇಕು. ಎಲ್ಲ ನೋಡಿ ವಾವ್. ಅಂದರೆ ಈ ಫುಲ್ ರೋಡ್ ಏನಿದೆ ಇಷ್ಟು ಫುಲ್ಲು ಕಲ್ಗಳು ಹೀಗೆ ಇದೆ. ಸೊ ದಿಸ್ ಈಸ್ ದ ವಾಟ್ ನ್ಯಾಚುರಲ್ ಥಿಂಗ್ ಆಫ್
ದಿಸ್ ಫೇಸ್ ಅಂದರೆ ನ್ಯಾಚುರಲ್ ಆಗಿ ಇದು ಪ್ರಿಪೇರ್ ಆಗಿದೆ ಎಲ್ಲ. ಮತ್ತು ಇಲ್ಲಿ ನೋಡಿ ಇದು ಎಕ್ಸಾಗೋನಲ್ ಶೇಪ್ ಥರ ಕಾಣ್ತಿಲ್ವಾ ಬಾಟಮ್, ಹೇಗಾಗಿದೆ ಗೈಸ್ ನಿಜ ಇದು ಬೆಂಕಿ ಇದಾಗಿದೆ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ನೋಡಿ ನಿಮ್ಗೆ ಯಾರಿಗಾದ್ರೂ ಫಾಲ್ಸ್ ಲೈಕ್ ನಮ್ಮ ಕಡೆ ಕನಕಪುರ ಸೈಡ್ ಬಂದರೆ ಚುಚ್ಚಿ ಫಾಲ್ಸ್ ಮತ್ತು ಅದೆಲ್ಲ ಇದೆ, ಆ ಥರನೇ ಇರುತ್ತೆ ನಮಗೆ. ಸೊ ಬ್ಯೂಟಿಫುಲ್, ಲವಿಂಗ್ ಇಟ್. ಸೊ ಗೈಸ್ ನಾವು ಒಂದು ಪ್ಲೇಸಲ್ಲಿ ಕುತ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿಂತಿದ್ದೀವಿ. ಆ್ಯಂಡ್ ಐ ವಾಟ್ ಮ್ಯಾಕ್ಸ್ ಇಸ್ ಮೈ ಸೀಕ್ರೆಟ್ ಆಫ್ ಎನರ್ಜಿ. ಆ್ಯಂಡ್ ಸ್ನ್ಯಾಕ್ಸ್ ಎಲ್ಲ ತಂದಿದ್ವಲ್ಲ, ಸೊ ಇಲ್ಲೇ ಕುತ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಪಾಂಡಲ್ಲಿ ಒಂದು 2-3 ಜೀವಿಗಳು ಬರ್ತಿದೆ ಅಲ್ಲಿ. ವಾಟ್ ಸಿ 1 2 3 just I'll pour max and they'll get energy and they'll reproduce so fast. No guys, she just shifted. She just got my bottle and she drank exchanged. And no, you all guys know I love Max. Stop alcohol abuse. ಅಲ್ಲಿ ನೋಡಿ ಗೈಸ್ ಈ ವೆದರು, ಈ ಮ್ಯಾಕ್ಸು, ಎವ್ರಿಥಿಂಗ್ ಇಸ್ ಮೇಕಿಂಗ್ ಮಿ ಸೋ ಹ್ಯಾಪಿ. ಮೋನಿಶಾ ತಿನ್ನೋದು ಕೊಟ್ಟಿಲ್ಲ ಅಂದ್ಬಿಟ್ಟು ಫೋಟೋ ತೆಗಿಯೋಕೋದ್ರೆ ಮಲ್ಕೊಂಡ್ಬಿಡ್ತು. ಐ ಬೇಜಾರು ಮಾಡ್ಕೊಂಬೇಡ, ನಾನು ಕುಕ್ಕೀಸ್ ಕೊಟ್ಟಿಲ್ವಾ ನಿನಗೆ? ಓಕೆ ಬೈ ಬೈ. ಫಸ್ಟಿನಲ್ಲಿ ಮ್ಯಾಥ್ಸ್ ಟೀಚರ್ ಇದ್ರು, ಅವರು ಬಂದಿದ್ದಾರೆ. ಸೊ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ನೋಡಿ ನಾನು ಹೇಳೋದು ನೀವು ಕೇಳ್ಕೊತಿದ್ದೀರಾ, ಇದನ್ನು ಕೇಳಿಸ್ಕೊತೀರಿ. ಬಾ ಹಲೋ ಬೇಬಿ. ಅದು ಕೇಳಿಸ್ಕೊಂತಿದೆ. ಸೊ ಏನಂದರೆ ಇದು ಸ್ಟ್ರಕ್ಚರ್ಸ್ ಬಂದು ಮ್ಯೂಸಿಕಲ್, ಫಾರ್ ಎಕ್ಸಾಂಪಲ್ ಪಿಯಾನೋದು ಸ್ಟ್ರಕ್ಚರ್ನ ಇದು ಮಾಡುತ್ತೆ, ರಿಸೆಂಬಲ್ ಮಾಡ್ತಿದೆ. ಆ್ಯಂಡ್ ಅವ್ರು ಹೇಳ್ತಾರೆ ಅದು ನ್ಯಾಚುರಲ್ ಆಗಿ ಫಾರ್ಮ್ ಆಗಿರೋದು. ಸೊ ಅದು ಬೀಳ್ಬೋದು ಕೆಳಗಡೆ, ಯಾವಾಗಾದ್ರೂ ಬೀಳ್ಬೋದು, ಹೇಳೋಕ್ಕಾಗಲ್ಲ. ಲೈಕ್ ಮ್ಯಾಮ್ ಏನಂತ ಹೇಳಿದ್ರು ಅಂದರೆ ಲೈಕ್ ಫಾಲಿಂಗ್ ಇನ್ ಲವ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಫಾಲಿಂಗ್ ಇನ್ ಲವ್ ಆ ಥರ ಬೀಳ್ಬೋದು ಇದು ಅಂತ ಹೇಳ್ತಾರೆ. ಸ್ವಲ್ಪ ಕಾಣ್ತಿಲ್ಲ ನಿಮಗೆ, ಆಲ್ರೆಡಿ ಬಿದ್ದಿರೋದು ನ್ಯಾಚುರಲ್ ಆಗಿ. ಸ್ವಲ್ಪ ಕ್ರ್ಯಾಕ್ ಕೂಡ ಆಗ್ತಿದೆ. ಹುಷಾರಾಗಿರ್ಬೇಕು ಅಂತ ಹೇಳ್ತಿದ್ದೆ ನಾನು. ತಿಳಿಸ್ಕೊಟ್ಟು ಅದನ್ನು ತಿಳಿಸ್ಬೇಕು ಅಂತ ನಿಜ. ನಮ್ಮ ಹತ್ರ ಹೆಂಗ್ ಬರ್ತಿದ್ದಾರೆ ಗೊತ್ತಾ, ಬಿಸ್ಕೆಟ್ಸ್ ಹಾಕಿದ್ವಿ ನೋಡ್ರಿ, ಹಿಂದಿಂದನೇ ಬರ್ತಿದ್ದಾರೆ. ಇವಾಗ ನೋಡಿ ಅಲ್ಲಿ ಹೋಗ್ತಿದೆ ನಿನ್ನಿಂದ. ಎಲ್ಲಿ ತಿಂಡಿ ಕೊಡ್ತಾರೆ ಅಲ್ಲಿ ಹೋಗೋದು ನಾವು, ನಂತರ ಕೃತಿ ಥರ ಎಲ್ಲಿ ತಿಂಡಿ ಕೊಡ್ತಾರೆ ಅಲ್ಲಿಗೆ ಹೋಗೋದು. ಸೊ ನನಗೆ ತುಂಬಾ ಇಷ್ಟ ಆಗ್ತಿದೆ. ಗೈಸ್ ಹಿಂಗೆ ನಡ್ಕೊ ಬರ್ತಿದ್ವಿ, ಅಲ್ಲಿ ನೋಡಿ ಗಾರ್ನಿ ಕಾಣ್ತಿದೆ, ಅಲ್ಲಿಂದ ಇದು ಕಾಣುತ್ತೆ, ಇಲ್ಲಿಂದ ಅದು ಕಾಣುತ್ತೆ. ಗೈಸ್ ಈ ಬ್ಯೂಟಿನ ನೀವು ಎಂಜಾಯ್ ಮಾಡ್ತಿದ್ದೀರಾ ಅಂತ ಇದ್ದರೆ ಕಮೆಂಟ್ಸ್ ಮಾಡಿ. ಸೀರಿಯಸ್ಲಿ ನಾನಂತೂ ತುಂಬಾ ಎಂಜಾಯ್ ಮಾಡ್ತಿದ್ದೀನಿ. ಆ್ಯಂಡ್ ಏನು ಗೊತ್ತಾ ನನಗೇನು ಇಷ್ಟ ಆಗಿದೆ ಅಂದರೆ, ಇನ್ನೊಂದು ಎಂಟ್ರಿ ಫೀಸ್ ಇದಕ್ಕೆ ಜಸ್ಟ್ 60 ರೂಪೀಸ್ ಗೈಸ್, 60 ರೂಪೀಸ್ ಎಂಟ್ರಿ ಫೀಸ್ ಅಷ್ಟೇ ಇದಕ್ಕೆ, ಗಾರ್ನಿಗಿಂತ ಕಡಿಮೆ ಅಷ್ಟೇ ಗೈಸ್. ಈ ಪೋಲ್ ಹಾಕಿದಾರಲ್ಲ ಇದೆ ಲಾಸ್ಟ್. ಸಿ ನಾನು ಹಂಗದ್ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ, ಬರ್ತೀಯ ನೀನು? ಅಲ್ಲಿ ನೋಡಿ ಗೈಸ್ ಹಾಕಿದ್ 2 ವೇಫರ್ಸ್ 1 ಬಿಸ್ಕೆಟ್, ಅದಕ್ಕೆ ಹಿಂದಿಂದನೇ ಬರ್ತಾನೆ ಅಷ್ಟೇ. ನೋ ಐ ಸೆಡ್ ನೋ ಅಲ್ಲಿ ನಾಟ್ ಟಚಿಂಗ್ ಇಟ್. ಗೈಸ್ ಇದು ನೋಡಿ ಅದು ಕ್ರ್ಯಾಕ್ ಆಗಿ ಇಲ್ಲಿ ಸ್ಟೋನ್ಸ್ ಎಲ್ಲ ಎಷ್ಟು ಬಿದ್ದಿದೆ. ಸೊ ಯಾವಾಗಾದ್ರೂ ಬಿಡ್ಬೋದು ಗೈಸ್. ನಮ್ಮ ಗ್ರಹಚಾರ ಕೆಡ್ತು ಅಂದರೆ ನಾನು ಹೋಗಲ್ಲಿ ನಿಂತ್ಕೊಂಡ್ರು ಬಿಡ್ಬೋದು ಹಂಗೆ. ಸೊ ಅದು ಎಲ್ಲ ನೇಚರ್ ನೋಡ್ಕೊಳ್ಳುತ್ತೆ. ಏನು ಸ್ಟ್ರಕ್ಚರ್ ಗೈಸ್, ನಿಜ ಹೇಗೆ ಸೃಷ್ಟಿಸಿದಂದು ದೇವರು ಅಲ್ಲ. ಓಹ್ ಐಮ್ ಸೊ ಸಾರಿ, ನಾನು ನಿಮ್ಮ ಜೊತೆ ಮಾತಾಡ್ತಿದ್ರೆ ಇದು ಬಂದು ಕುತ್ಕೊಂಡು ಹೋಗ್ತಿತ್ತು. ಗೈಸ್ ಫೈನಲಿ ನಾವು ಸ್ಟೋನ್ ಆಫ್ ಸಿಂಫನಿಯಿಂದ ಓಡ್ತಿದ್ದೀವಿ. ಮುಂದಿನ ದಾರಿ ನಿಜವಾಗ್ಲೂ ಗೊತ್ತಿಲ್ಲ ಏನು ಮಾಡ್ತೀವಿ ಅಂತ. ಲೆಟ್ಸ್ ಸಿ. ಒಂಚೂರು ನಾನು ಬರ್ಬೇಕಪ್ಪ. ಗೈಸ್ ನಾನು ಏನು ಮಾಡಿದೆ ಗೊತ್ತಾ, ನಾವೇನು ಮಾಡಿದ್ವಿ ಅಂದರೆ ನಮಗೆ ಮಾರ್ನಿಂಗ್ ಟಿಕೆಟ್ ಕೊಟ್ಟಿದ್ರು. ನಾವು ಈ ಕಡೆಯಿಂದ ಹೋಗ್ಬೇಕಾದ್ರೆ ಟೇರ್ ಮಾಡಿರಲಿಲ್ಲ ಗಾರ್ನಿದು. ಸೊ ನಾವು ಪುನಃ ಹತ್ರಲ್ಲೇ ಬಂದ್ಬಿಟ್ಟು ಇವಾಗ ಗಾರ್ನಿಲಿ ಇದ್ದೀವಿ ಗೈಸ್. ಅವ್ರಿಗೆ ಸೆಕೆಂಡ್ ಟೈಮ್ ಫಾರ್ ಫ್ರೀ. ನಮ್ದು ಛಲ ಇದೆ. ಐ ಥಿಂಕ್ ನಾನು ಮಾಡಿದ್ದೇನು ತಪ್ಪಿಲ್ಲ ಅನಿಸುತ್ತೆ. ಬಿಕಾಸ್ ಅವ್ರು ಟೇರ್ ಮಾಡಿದ್ರೆ ಅದು ಅವ್ರ ತಪ್ಪು, ನಂದಲ್ಲ. ಐ ಕ್ಯಾನ್ ಕೇರ್, ಐ ಡೋಂಟ್ ಕೇರ್. ಇವಾಗ ಇಲ್ಲಿ ನಾವು ಬಂದ್ವಿ ಅಲ್ಲಿಂದ ಸ್ಟೋನ್ ಆಫ್ ಸಿಂಫನಿಯಿಂದ ನಡ್ಕೊಂಡೇ ಬಂದ್ವಿ ಗೈಸ್. ನಾವು ಮಾತಾಡ್ಕೊಂಡು ಹಾಗೆ ಬಂದ್ವಿ, ನಮ್ಗೆ ಅನ್ಸೇ ಇಲ್ಲ, ಫೀಲೇ ಆಗಿಲ್ಲ ಬಂದಿದ್ದು. ಹೇಗಿದೆ ಜೀವನ?
ಇಲ್ಲಿ ಬ್ಯಾಕ್ ಟು 40 ಮಿನಿಟ್ಸ್ ಒನ್ಸ್ ಬರುತ್ತೆ. ಸೊ ಬಸ್ ನೋಡಿಕೊಂಡು ವಿಲ್ ಗೋ. ಎಸ್ ನೋಡಿ ಗೈಸ್, ಸೃಷ್ಟಿಗೆ ವಿಡಿಯೋ ಕಾಲ್ ಮಾಡಿದ್ದಾಳೆ. ಅವ್ಳ ಮುಖನೇ ಕಾಣ್ತಿಲ್ಲ. Don't forget the way you look me in the eyes, and I keep you in my heart is where you are. I still think ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನನ್ನ ಫೋನಲ್ಲಿ ಚಾರ್ಜ್ ಖಾಲಿ ಆಗಿದೆ ಆ್ಯಂಡ್ ಕೃತಿ ಫೋನಲ್ಲೂ ಚಾರ್ಜ್ ಖಾಲಿ ಆಗಿದೆ. ಮೋನಿಶಾ ಫೋನಲ್ಲಿ ವ್ಲಾಗ್ ಮಾಡ್ತಿದ್ದೀವಿ. ಸೊ ಕೃತಿ, ನಿಂಗೆ ಹೆಂಗೆ ಅನಿಸ್ತು? ಫುಲ್ ಸಖತ್ ಅನಿಸ್ತು ಗೈಸ್. ಸಕ್ಕತ್ತಾಗಿದೆ ಫುಲ್ ಮೈಂಡ್ ಎಲ್ಲ ಸಖತ್ ಗೈಸ್. ಪೀಸ್ಫುಲ್. ಇನ್ಮೇಲೆ ನಂದೇನು ಗೊತ್ತಾ, ಸುತ್ತು ಅಂದರೆ ನಮಗೆ ಸಖತ್ ಸ್ಟ್ರೆಸ್ ಇರುತ್ತೆ. ಈ ಥರ ಎಲ್ಲ ಬರೋದ್ರಿಂದ ಪೀಸ್ ಆಫ್ ಮೈಂಡ್. ನಿಜ ಗೈಸ್, ಇವಾಗ ನಮ್ಮ ಮೈಂಡ್ ಎಷ್ಟು ಪೀಸ್ ಆಗಿದೆ ಅಂದರೆ ಐ ಆಮ್ ಲವಿಂಗ್ ಇಟ್. ಪುನಃ ಫೀಲ್ ಆಗುತ್ತೆ, ಪುನಃ ಬರ್ತೀನಿ, ಬೇರೆ ಕಡೆ ಹೋಗ್ತೀನಿ, ಪೀಸ್ ಆಗುತ್ತೆ. ಸೊ ಇವಾಗ ನಾವು ಹೋಗಬೇಕು. ನಿಯರ್ಲಿ ಎಷ್ಟು 4 o'clock ಆಗಿದೆಯಾ? 4 o'clock ಆಗಿದೆ. ನಾವು ಹೋಗಿ ಮತ್ತು ಮನೆ ರೀಚ್ ಆಗೋಷ್ಟು 5:36 ಆಗುತ್ತೆ. ಹೋಗಿ ರೆಸ್ಟ್ ಮಾಡಬೇಕು, ಯಾಕಂದ್ರೆ ನಾಳೆ ಕಾಲೇಜ್ಗೆ ಹೋಗ್ಬೇಕಲ್ಲ. ಟೋಟಲಿ ಟು ಎಕ್ಸೈಟೆಡ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಗೈಸ್. ಸೊ ಇವಾಗ ಹೋಗೋಣ. ಆ್ಯಂಡ್ ನಿಮಗೆ ಯಾವ್ಯಾವ ಪ್ಲೇಸ್ ಗೊತ್ತು ಅರ್ಮೇನಿಯಾದಲ್ಲಿ, ಅಲ್ಲಿಗೆ ಹೋಗಬೇಕು ಅಂದರೆ ಕಮೆಂಟ್ ಮಾಡಿ. ಅರ್ಮೇನಿಯಾ ಗೊತ್ತಿದ್ರೆ, ನನಗೆ ಆ್ಯಕ್ಚುಲಿ ಇಂಡಿಯಾದಲ್ಲಿದ್ದಾಗ ಅರ್ಮೇನಿಯಾ ಗೊತ್ತಿರಲಿಲ್ಲ. ಇಲ್ಲಿ ಯಾರು ಅರ್ಮೇನಿಯಾದಲ್ಲಿ ನೋಡ್ತಿದ್ರೆ ಪ್ಲೀಸ್ ಹೋಗಿ. ಇವ್ಳು ನೋಡಿ ಕ್ಯಾಮ್ರಾ ಹೆಂಗೆ ಮಾಡ್ತಾರೆ. ಸನ್ ಇಸ್ ಕಿಸ್ಸಿಂಗ್ ಮಿ ಲಾಟ್ ಟುಡೇ. ಬಾಯ್. ಮುಳ್ಳು ತೆಗಿತಿದ್ದಲ್ಲ ಫುಲ್ ಮುಳ್ಳು, ಅವಾಗಿಂದ ಜಿಂಚಾಕ್ ಅಂತ ಫುಲ್ ವೀಡಿಯೋಸ್ ಮಾಡೋಕ್ಕೆ ಹೋದೆ. ಫುಲ್ ಮುಳ್ಳು ಚುಚ್ಚಿಬಿಟ್ಟಿದೆ, ಶೂ ಸಿಗಲ್ಲ. ಮುಳ್ಳು ತೆಗಿತಾ ಇದ್ದಾಳೆ. ಮುಳ್ಳು ತೆಗಿಯೋ ಮೂಲಿ ಇನ್ನೊಂದು ಹೆಸರು. ನೈಸ್. ಬಾಯ್. ನೋಡಿ ಇಷ್ಟೊಂದು ಮುಳ್ಳನ್ನ ತೆಗೆದಿದ್ದಾನೆ ಸೀರಿಯಸ್ಲಿ. ಬಟ್ ವರ್ತ್ ಇಟ್. ಗಾರ್ನಿಗೆ ಬಂದಿದ್ದಕ್ಕೆ ವರ್ತ್ ಇಟ್. ಸೊ ಇವಾಗ ನಾವು ಹೋಗ್ತಿದ್ದೀವಿ ಒಳಗಡೆ. ಮೋನಿಶಾ ಹೋಗ್ಬಿಟ್ಟವಳೆ. ಸೊ ಇವಳು ಶೂ ಹಾಕ್ಕೊಂಡು ನಾವು ಹೋಗೋಷ್ಟಕ್ಕೆ ನಾಳೆ ಬೆಳಗ್ಗೆ ಆಗ್ತದೆ. ಅವಳು ಅಲ್ಗ ನೋಡಿ ಗೈಸ್ ಹೆಂಗೆ ಹೋಗ್ತಾಳೆ. ಎಸ್ ಸಿ, ನನ್ನ ಬೂಟ್ಸ್ಗೆ ಅನ್ಸ್ಕೊಂಡಿಲ್ಲ ಬಿಕಾಸ್ ಮೈ ಬೂಟ್ಸ್ ಆರ್ ಸ್ಟ್ರಾಂಗ್. ದಿಸ್ ಇಸ್ ಇಂಡಿಯನ್ ಶೂಸ್. ನೋ, ಇದು ಇಂಡಿಯನ್ ಬೂಟ್ಸ್. ಎಸ್, ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ. ಆ್ಯಂಡ್ ಏನು ಚೆನ್ನಾಗಿದೆ ನೇಚರ್. ಇಂಥ ನೇಚರ್ ಮಿಸ್ ಮಾಡ್ಕೊಳಕ್ಕೆ ಯಾರಿಗೂ ಇಷ್ಟ ಇಲ್ಲ. ಇವಾಗ ಪೀಸ್ಗ ಮೈಂಡ್ ಅಲ್ಲ, ಇದು ನಾನು ಮಾಡಿದ್ದು ವಿಡಿಯೋಗೋಸ್ಕರ ತಾನೆ. ಇದಾ ಕಂಟೆಂಟ್ಗೋಸ್ಕರನಾ ಮುಳ್ಳು ಚುಚ್ಕೊಂಡು ಬಂದಿದ್ದು? ಗೈಸ್ ನೋಡಿ ಕಷ್ಟಪಡ್ತದೆ. ತೆಗ್ದು ಕೈಯೆಲ್ಲ ನೋಡಿ. ಎಸ್ ಗೈಸ್, ಏನಂದರೆ ನಾವು ಗಾರ್ನಿಯಿಂದ ಎರೆವಾನಿಗೆ ಬಂದ್ವಿ. ಆ್ಯಂಡ್ ಮೆಗಾ ಮಾಲಿಗೆ ನಾವು ಯಾವತ್ತೂ ಬಂದಿರಲಿಲ್ಲ. ಸೊ ಮೆಗಾ ಮಾಲ್ ಹತ್ರನೇ ಬಸ್ ಸ್ಟಾಪ್ ಕೊಡೋದು. ಸೊ ಮೆಗಾ ಮಾಲಿಗೆ ಬಂದಿದ್ದೀವಿ ಈಗ. ಲೆಟ್ ಮಿ ಶೋ ಯು ದ ಮೆಗಾ ಮಾಲ್. ಓಕೆ, ಯಾಕಂದರೆ ಅದು ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಬಂದಿದ್ದು. ಸುಮ್ಮನೆ ಇಲ್ಲಿ ಬಂದುಬಿಟ್ಟು ಇವಾಗ ಬಸ್ ಹತ್ಕೊಂಡು ಪುನಃ ನಮ್ಮ ಮನೆಗೆ ಹೋಗಬೇಕು. ಆ್ಯಂಡ್ ಇಟ್ಸ್ ಲೈಕ್ ಹೆವೆನ್ ಗೈಸ್, ಹೆವೆನ್. ಫುಲ್ ಪಾಸಿಟಿವಿಟಿ ಬಂದಿದೆ ಆ್ಯಕ್ಚುಲಿ. ಇಲ್ಲಿ ನೋಡಿ ಗೈಸ್, ದಿಸ್ ಇಸ್ ಮೆಗಾ ಮಾಲ್. ಕ್ರಿಸ್ಮಸ್ ಅಂದ್ಬಿಟ್ಟು ಜಿಂಗಲ್ ಬೆಲ್ಸ್ ಅಂತ ಮಾಡ್ತಿದ್ದಾರೆ ಫುಲ್. ವಾವ್. Wow, so bomb guys, this mall. 42. ಸೊ ಗೈಸ್, ನಾವು ಮೆಗಾ ಮಾಲ್ನ ನೀಟಾಗಿ ನೋಡೋಕ್ಕಾಗಿಲ್ಲ. ಬಟ್ ಒಂದಿನ ಬಂದು ಫುಲ್ ನೋಡ್ಬೋದು ಕಂಪ್ಲೀಟಾಗಿ. ಇವಾಗ ನಮ್ಮ ಟೈಮ್ ಆಗಿದೆ, ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದೇನೆಂದರೆ, ಯಾಕಂದರೆ ತುಂಬಾ ಇದಾಗಿತ್ತು, ಸ್ಟ್ರೆಸ್, ಮೈಕೈ ನೋವು ಬಂದಿತ್ತು. ಯಾಕಂದರೆ ಅಲ್ಲಿ ಗಾರ್ನಿಯಿಂದ ಸ್ಟೋನ್ ಆಫ್ ಸಿಂಫನಿಗೆಲ್ಲ ನಡ್ಕೊಂಡು ಹೋಗಿದ್ವಿ. ಇಟ್ ವರ್ತ್ಸ್ ಆಗುತ್ತೆ. ಅಂದರೆ ನಾವು ನಡೆದಿದ್ದು ವೇಸ್ಟ್ ಆಗಿಲ್ಲ. ಯಾಕಂದರೆ ನನ್ನ ಪ್ಲೇಸ್ ಅಂತ ಸಖತ್ತಿದೆ ಗೈಸ್. ನೀವು ಅರ್ಮೇನಿಯಾದಲ್ಲಿ ಇಟ್ಕೊಂಡು ಈ ವ್ಲಾಗ್ ನೋಡ್ತಿದ್ದೆ, ಯು ಮಸ್ಟ್ ವಿಸಿಟ್. ಆ್ಯಂಡ್ ಇಂಡಿಯಾಯಿಂದ ಯಾರು ಅರ್ಮೇನಿಯಾಗೆ ಬರ್ತೀರಾ, ಯು ಮಸ್ಟ್ ವಿಸಿಟ್. ರೆಕಮೆಂಡೆಡ್ ಬೈ ಮೀ ಅಂತಲೇ ಅಂದ್ಕೊಳ್ಳಿ. ಇವಾಗ ನಾವು ಮನೆಗೆ ಹೋಗ್ತಾಯಿದ್ದೀವಿ. ತುಂಬಾ ಚೆನ್ನಾಗಿತ್ತು ಗೈಸ್, ಪೀಸ್ ಆಫ್ ಮೈಂಡ್ ಸಿಗ್ತಿದೆ. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ ಇಲ್ಲಿ ಪ್ಲೇಸಸ್ ಬಗ್ಗೆ ಅಂತ ಅಷ್ಟೇ. ಆ್ಯಂಡ್ ನಿಮ್ಗೆ ಯಾವುದಾದ್ರು ಅರ್ಮೇನಿಯಾ ಪ್ಲೇಸ್ ಗೊತ್ತಿದೆ, ಎಲ್ಲಿಗೆ ಹೋಗ್ಬೇಕಂತ ಹೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಅಲ್ಲಿಗೆ ಹೋಗ್ತೀನಿ, ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬೈ.